ನಮಸ್ಕಾರ. ಮುಂಜಾನೆ ಮುನ್ನೋಟಕ್ಕೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ಅಶ್ವಥ್ ದಿವೀತ್. ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತ ಈ ಹೋರಾಟ. ಫಸ್ಟ್ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೀಟಾಗಿ ಹೋರಾಟವನ್ನ ಮಾಡ್ತೀವಿ ಅಂತ ಬಂದ್ರು. ಇದು ನೀಟಾ? ಈ ನೀಟ್ ಹೋರಾಟದ ದಂಗೆ ಈಗ ಯಾವ ರೀತಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ, ಒಂದೊಂದೇ ಕರಾಳ ಸತ್ಯಗಳು ಕೂಡ ಈಗ ಬಯಲಾಗ್ತಾ ಇವೆ. ಹೋದಂತ ಸಂದರ್ಭದಲ್ಲಿ ದೆಹಲಿಯಲ್ಲಿ ದಂಗೆ ಎಬ್ಬಿಸಲು ನಡೆದಿದ್ದ ಮಹಾ ಮಸಲತ್ತು, ವಿದ್ಯಾರ್ಥಿ ಪ್ರತಿಭಟನೆ ಹೆಸರಿನಲ್ಲಿ ಅರಾಜಕತೆಯ ಹುನ್ನಾರ. ಹಾಗಾದ್ರೆ ಕಾಕ್ರೋಚ್ ಹೋರಾಟದ ಅಸಲಿ ಚಹರೆ ಅನಾವರಣ. ಗಲಭೆಯ ಒಂದೊಂದು ದೃಶ್ಯವೂ ಕೂಡ ಘನಘೋರ, ಆತಂಕಕಾರಿ. ಭದ್ರತೆಗೆ ಇದ್ದವರ ಮೇಲೆಯೇ ಮಾರಣಾಂತಿಕ ಹಲ್ಲೆಗೆ ವಿಡಿಯೋ ಸಾಕ್ಷಿ ಆಗ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನೇಪಾಳ, ಬಾಂಗ್ಲಾದೇಶ ಮಾದರಿ ಗಲಭೆ ಸೃಷ್ಟಿಗೆ ಕುಮ್ಮಕ್ಕನ್ನ ನೀಡಲಾಗ್ತಾ ಇದೆಯಾ? ಹಾಗಾದ್ರೆ ಕುಮ್ಮಕ್ಕು ನೀಡ್ತಾ ಇರುವವರು ಯಾರು? ದೆಹಲಿ ಪೊಲೀಸರ ತನಿಖೆಯಲ್ಲಿ ಒಂದೊಂದೇ ಕುತಂತ್ರ ಅನಾವರಣಗೊಳ್ತಾ ಇದೆ. ವಿದ್ಯಾರ್ಥಿ ಹೋರಾಟದ ಹೆಸರಿನಲ್ಲಿ ಮಸಲತ್ತು ಮಾಡಿದವರ ಚಹರೆ ಬಯಲಾಗ್ತಾ ಇದೆ. ವಿಡಿಯೋಗಳು ಕಳಿಸ್ತಾ ಇವೆ. ಜಿರಳೆ ಸಂಚಿನ ಒಂದೊಂದೇ ಮುಖ. ಆ ದೃಶ್ಯವನ್ನ ನೋಡ್ತಾ ಇರಿ. ಪೊಲೀಸ್ ಅಧಿಕಾರಿಗಳ ಮೇಲೆ ಈ ರೀತಿಯಾದಂತ ದೌರ್ಜನ್ಯ, ದಾಂಧಲೆ, ಅಟ್ಯಾಕ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ವ್ಯವಸ್ಥೆಯ ಮೇಲೆ ಈ ರೀತಿಯಾದಂತ ತಿರುಗಿ ಬೀಳುವಂತ ಪ್ರಯತ್ನಕ್ಕೆ ಕುಮ್ಮಕ್ಕು ಕೊಡ್ತಾ ಇರುವಂತದ್ದು ಯಾರು? ಇವರೆಲ್ಲ ವಿದ್ಯಾರ್ಥಿಗಳ? ಹಾಗಾದ್ರೆ ವಿದ್ಯಾರ್ಥಿ ಹೆಸರಿನಲ್ಲಿ ಈ ಪ್ರತಿಭಟನೆ ಬಂದ್ರಲ್ಲ, ಜಿರಳೆ ಪಾರ್ಟಿ, ಕಾಕ್ರೋಚ್ ಏನ್ ಮಾಡ್ತಾ ಇದೆ? ಹಾಗಾದ್ರೆ ಏನ್ ಮಾಡೋಕ್ ಹೊರಟಿದೆ? ಇನ್ನೊಂದು ನೇಪಾಳ, ಶ್ರೀಲಂಕಾ ಅಥವಾ ಬಾಂಗ್ಲಾದೇಶದ ಪರಿಸ್ಥಿತಿ ನಮ್ಮ ರಾಷ್ಟ್ರದಲ್ಲೂ ಬರುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡಲಾಗ್ತಾ ಇದೆಯಾ? ಹೆಸರು ಮಾತ್ರ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ನೀಟ್ ನೆಪ ಇಲ್ಲಿ ಆಗ್ತಾ ಇರುವಂತದ್ದು ಹಿಂಸಾಚಾರ, ದಾಂಧಲೆ, ವ್ಯವಸ್ಥೆ ಮೇಲೆ ಯಾವ ರೀತಿಯಾಗಿ ಪ್ರತಿಭಟನಾಕಾರರು ತಿರುಗಿ ಬೀಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ವಿಡಿಯೋ ಸಾಕ್ಷಿ ಆಗ್ತಾ ಇದೆ. ರಾತ್ರಿ ಜಿರಳೆಗಳು ಎದ್ದೇಳು ಬಿಡ್ತಾವೆ. ಇವರೆಲ್ಲರೂ ಕೂಡ ರಾತ್ರಿ ಜಿರಳೆ ಯಾವ ರೀತಿಯಾಗಿ ಹೇಳುತ್ತೆ ಅದೇ ತರ ಹೋರಾಟ ಇವರದ್ದು. ಪೊಲೀಸ್ನವರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡ್ತಾರೆ. ಅಲ್ಲಿ ಪೊಲೀಸ್ನವರ ಲಾಠಿಯನ್ನ ತೆಗೆದುಕೊಂಡು ಇವರೇ ಪೊಲೀಸ್ ಮೇಲೆ ತಿರುಗಿ ಬೀಳ್ತಾರೆ. ಈಟಿಯನ್ನ ಬಳಸ್ತಾ ಇದ್ದಾರೆ, ಮಚ್ಚು, ಲಾಂಗು. ಹಾಗಾದ್ರೆ ಏನ್ ಮಾಡೋಕ್ ಹೊರಟಿದ್ದಾರೆ? ನಿಜವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿ ಹೋರಾಟನ? ಹಾಗಾದ್ರೆ ಇದೇ ಹೋರಾಟ ದೇಶದ ಆಂತರಿಕ ಭದ್ರತೆ ವಿಚಾರಕ್ಕೆ ಸಾಕಷ್ಟು ಕಳವಳ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಸಾಕಷ್ಟು ಜನ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಯಾರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ? ನೋಡಿ, ಈ ದೃಶ್ಯವನ್ನು ನೋಡಿ. ಪೊಲೀಸ್ನವರ ಮೇಲೆ ಅಟ್ಯಾಕ್ ಮಾಡ್ತಾ ಇರುವಂತದ್ದು. ಈ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ಪೊಲೀಸ್ನವರು ಲಾಠಿ ಪ್ರಹಾರವನ್ನು ಮಾಡಿದ್ರು. ಇದೇ ದೃಶ್ಯ ಮೊಟ್ಟ ಮೊದಲಿಗೆ ಈ ಪೊಲೀಸ್ ಮೇಲೆ ಯಾವಾಗ ಅಟ್ಯಾಕ್ ಆಯಿತು ಅದಾದ ಮೇಲೆ ಪೊಲೀಸ್ನವರು ಕೂಡ ಲಾಠಿ ಚಾರ್ಜ್ ಮಾಡಿದ್ರು. ಯಾಕೆ ಇವರು ಲಾಠಿ ಚಾರ್ಜ್ ಮಾಡಿದ್ರು ಅಂತ ಪ್ರಶ್ನೆ ಮಾಡಿದ್ರಲ್ಲ, ಈ ವಿಡಿಯೋ ಸಾಕ್ಷಿ. ನೇರ ದೃಶ್ಯಾವಳಿ ಇವಾಗ ಮತ್ತೆ ಶುರುವಾಗಿದೆ. ನಿನ್ನೆ 4:30 ಆಯಿತು, ಅದಾದ ಮೇಲೆ ಸ್ವಲ್ಪ ತಣ್ಣ ಆಯಿತು, 8:30 ಆಯಿತು, ರಾತ್ರಿ 9 ಗಂಟೆ ಮತ್ತೆ ತಣ್ಣ ಆಯಿತು. ಈಗ ನಡೀತಾ ಇರುವಂತದ್ದು ಮತ್ತೆ ನೇರ ದೃಶ್ಯಾವಳಿ, ಮತ್ತೆ ಅಟ್ಯಾಕ್. ಆಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಈ ರೀತಿಯಾದಂತ ನೋಡಿ ಉಡಾಫೆ. ಇದು ವಿದ್ಯಾರ್ಥಿ, ಇವನು ವಿದ್ಯಾರ್ಥಿನೇ, ಇವನು ರೌಡಿ, ಗೂಂಡ. ಈ ರೀತಿಯಾದಂತಹ ಇವನು ಅಪಹಾಸ್ಯ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಇದು ನಿಜವಾದ ಪ್ರತಿಭಟನೆ ಮಾಡೋರು ಹೀಗಿರ್ತಾರ? ಇವನು ವಿದ್ಯಾರ್ಥಿನ? ಹಾಗಾದ್ರೆ ಪ್ರತಿಭಟನೆ ಮಾಡೋ ಮುಖನ ಇದು? ಒದ್ದು ಒಳಗಡೆ ಹಾಕಿದ್ರೆ ನಾಳೆ ಬರ್ತಾರೆ, ನಾವು ಬಾಲಪರಾಧಿಗಳು ಸ್ವಾಮಿ, ನಮ್ಮನ್ನು ಬಿಟ್ಬಿಡಿ ಅಂತ. ಇಲ್ಲಿ ಯಾವ ರೀತಿ ಹೋರಾಟ ಮಾಡ್ತಾರೆ ನೋಡಿ. ದಿವೀತ್ ನೋಡ್ತಾ ಇದ್ರಲ್ಲ.